ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 4, ಜ್ಞಾನ ಕರ್ಮ ಸನ್ಯಾಸ ಯೋಗ. ಆಧುನಿಕ ಒತ್ತಡದ ಜೀವನಕ್ಕೆ ಶ್ರೀಕೃಷ್ಣನ ಮದ್ದು. ಅಜ್ಞಾನವೆಂಬ ಕತ್ತಲೆಗೆ ಜ್ಞಾನವೇ ಬೆಳಕು. ಅಜ್ಞಾನವೆಂಬ ಕತ್ತಲೆಯಲ್ಲಿ ತೊಳಲಾಡುತ್ತಿರುವ ಮನುಷ್ಯನಿಗೆ ಜ್ಞಾನವೇ ಏಕೈಕ ಪರಮೌಷಧ. ಸೂರ್ಯನಿಂದ ಮನುವಿಗೂ, ಮನುವಿನಿಂದ ಇಕ್ಷ್ವಾಕುವಿಗೂ ಹರಿದು ಬಂದ ಈ ಗುರು ಶಿಷ್ಯ ಪರಂಪರೆಯ ದಿವ್ಯ ಜ್ಞಾನವು ಧರ್ಮವು ಕುಸಿದು ಅಧರ್ಮವು ಅಟ್ಟಹಾಸಗೈದಾಗ ಭಗವಂತನೇ ತಾಳುವ ಅವತಾರದ ರಹಸ್ಯವನ್ನು ಸಾರುತ್ತದೆ. ಕರ್ಮಯೋಗದ ವಿವರಣೆಯಿಂದ ತೃಪ್ತನಾಗದ ಅರ್ಜುನನಿಗೆ, ಅಂದರೆ ಸಂಶಯದ ಸುಳಿಯಲ್ಲಿರುವ ನಮಗೆ, ಶ್ರೀಕೃಷ್ಣನು ನೀಡುವ ಮದ್ದು ಸಮತ್ವ. ಜೀವನದ ಸಂಘರ್ಷದಲ್ಲಿ ಸಿಲುಕಿದಾಗ ಆಸಕ್ತಿ, ಭಯ ಮತ್ತು ಕ್ರೋಧಗಳನ್ನು ಜ್ಞಾನದ ಅಗ್ನಿಯಲ್ಲಿ ದಹಿಸಿ ಪಂಚೇಂದ್ರಿಯಗಳನ್ನು ನಿಯಂತ್ರಿಸಿ ಸಮಚಿತ್ತದಿಂದ ಸ್ಥಿತಪ್ರಜ್ಞರಾಗುವುದೇ ನಿಜವಾದ ಕರ್ಮಯೋಗ. ದ್ರವ್ಯಮಯ ಯಜ್ಞಗಳಿಗಿಂತ ಜ್ಞಾನ ಯಜ್ಞವೇ ಶ್ರೇಷ್ಠ. ಏಕೆಂದರೆ ಜ್ಞಾನವು ಎಲ್ಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುವ ಪಾವನ ಅಗ್ನಿ. ಇಂತಹ ಮಹಾನ್ ಪಾಪಿಯು ಜ್ಞಾನವೆಂಬ ತೆಪ್ಪದ ಸಹಾಯದಿಂದ ಭವಸಾಗರವನ್ನು ದಾಟಬಲ್ಲ. ಅಹಂಕಾರವನ್ನು ತೊರೆದು ವಿನಮ್ರತೆಯಿಂದ ಗುರುವಿನ ಸೇವೆ ಮಾಡಿ ಪ್ರಶ್ನಿಸಿದಾಗ ಸತ್ಯದ ದರ್ಶನವಾಗುತ್ತದೆ. ಕರ್ಮ ಎಂದರೆ ಕೇವಲ ಕೆಲಸ ಮಾಡುವುದಲ್ಲ, ಮತ್ತು ಅಕರ್ಮ ಎಂದರೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ತೀವ್ರವಾದ ಕೆಲಸದಲ್ಲಿ ತೊಡಗಿದ್ದರೂ ನಾನು ಕೇವಲ ನಿಮಿತ್ತ ಮಾತ್ರ, ಪ್ರಕೃತಿಯೇ ಎಲ್ಲವನ್ನು ಮಾಡುತ್ತಿದೆ ಎಂಬ ಅರಿವಿನಿಂದ ಅಹಂಕಾರವನ್ನು ಬಿಡುವುದೇ ನಿಜವಾದ ಮುಕ್ತಿ. ಕೆಲಸದ ಫಲದ ಮೇಲೆ ಅನಾಸಕ್ತಿ ಹೊಂದಿರುವವನು ನಿರಂತರ ಕ್ರಿಯೆಯಲ್ಲಿದ್ದರೂ ಶಾಂತನಾಗಿರುತ್ತಾನೆ. ಅವನಿಗೆ ಕರ್ಮದ ಬಂಧನವಿಲ್ಲ. ಸಂಶಯಾತ್ಮನಿಗೆ ಈ ಲೋಕದಲ್ಲೂ ಸುಖವಿಲ್ಲ, ಪರಲೋಕದಲ್ಲೂ ಶಾಂತಿ ಇಲ್ಲ. ಸಂಶಯವು ನಾಶಕ್ಕೆ ದಾರಿ. ಆದ್ದರಿಂದ ಶ್ರದ್ಧೆ ಮತ್ತು ನಂಬಿಕೆಯನ್ನು ಅಸ್ತ್ರವಾಗಿಸಿಕೊಂಡು ಅಜ್ಞಾನದಿಂದ ಹುಟ್ಟಿದ ಸಂಶಯಗಳನ್ನು ಜ್ಞಾನದ ಕತ್ತಿಯಿಂದ ಕತ್ತರಿಸಿ ಹಾಕಿ ಸುಖ, ದುಃಖ, ಜಯ, ಅಪಜಯಗಳ ದ್ವಂದ್ವಕ್ಕೆ ಸಿಲುಕದೆ ನಿಮ್ಮ ಕರ್ತವ್ಯವನ್ನು ಭಗವಂತನಿಗೆ ಅರ್ಪಿಸಿ ಆತ್ಮ ವಿಶ್ವಾಸದಿಂದ ಬದುಕಿನ ಧರ್ಮ ಯುದ್ಧಕ್ಕೆ ಸನ್ನದ್ಧರಾಗಿ. ಜ್ಞಾನದಿಂದಲೇ ಆತ್ಮಶುದ್ಧಿ, ಜ್ಞಾನದಿಂದಲೇ ಪರಮ ಶಾಂತಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.